ಈ ದಿನ ನೀವು ಎಲ್ಲ ಸಂತೋಷವಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸಂತೋಷವಾಗಿರ್ತೀರಾ, ಯಾಕಂದರೆ ದೇವರ ಆತ್ಮ ನಮ್ಮಲ್ಲಿದ್ದಾಗ ಸಂತೋಷವಾಗಿ ಇರ್ತೀವಿ. ಆತನು ಸಂತೋಷ ಕೊಡುವಾತನಾಗಿದ್ದಾನೆ. ಈ ದಿನ ದೇವರು ನಮಗೆ ಯಾವ ಒಂದು ವಾಕ್ಯವನ್ನು ಈ ದಿನ ನಮಗೆ ಇಟ್ಟಿದ್ದಾನೆ. ಈ ದಿನ ಯಾವ ಒಂದು ವಾಕ್ಯದ ಬೀಜವನ್ನು ಬಿತ್ತಬೇಕು ಅಂತ ದೇವರು ಬಯಸ್ತಾ ಇದ್ದಾನೆ ಅಂತ ನೀವು ಅಂದ್ಕೊಳ್ಬೋದು, ಅಂದರೆ ಉತ್ಸಾಹದಿಂದ ಇರ್ಬೋದು. ಬನ್ನಿ ನೋಡೋಣ. 1 ಕೊರಿಂಥ 2ನೇ ಅಧ್ಯಾಯ 10ನೇ ವಾಕ್ಯ. ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದನು. ಆ ಆತ್ಮನು ಎಲ್ಲ ವಿಷಯಗಳನ್ನು, ದೇವರ ಅಗಾಧವಾದ ವಿಷಯಗಳನ್ನು ಕೂಡ ಪರಿಶೋಧಿಸುವವನಾಗಿದ್ದಾನೆ. ನೋಡಿ, ಈ ಒಂದು ವಾಕ್ಯದಲ್ಲಿ ಏನು ಹೇಳ್ತದೆ ಅಂತಂದರೆ, ದೇವರ ಆತ್ಮನು ನಮ್ಮಲ್ಲಿ ಏನು ಮಾಡ್ತಾನೆ ಅಂತಂದರೆ, ನಮ್ಮಲ್ಲಿ ಅದು ನೀವು 9ನೇ 2 ಕೊರಿಂಥ 9ನೇ ವಾಕ್ಯ ಓದಿ ಮತ್ತು 10ನೇ ವಾಕ್ಯ ಓದಿದಾಗ ನಿಮಗೆ ಇನ್ ಡೀಟೇಲ್ ಗೊತ್ತಾಗುತ್ತೆ. ಪವಿತ್ರಾತ್ಮ ನಮ್ಮೊಳಗೆ ಇದ್ದರೆ ನಾವು ಹೇಗೆ, ಅಂದರೆ ನಮ್ಮಲ್ಲಿ ಏನು ಆಗುತ್ತೆ, ಅಂದರೆ ತ್ರಿಏಕ ದೇವರು ಯಾರು ಏನು ಅಂತ ಎಲ್ಲ ಹೇಗೆ ನಮಗೆ ಗೊತ್ತಾಗುತ್ತೆ, ಪವಿತ್ರಾತ್ಮದಿಂದ ಗೊತ್ತಾಗುತ್ತೆ. ಬೈ ದ ಸ್ಪಿರಿಟ್ ಆಫ್ ಗಾಡ್ ನಮಗೆ ಗೊತ್ತಾಗುತ್ತೆ. ನಮ್ಮೊಳಗಿದ್ದರೆ ದೇವರ ಬಗ್ಗೆ ಡೀಪ್ ಇನ್ ದ ಡೆಪ್ತ್, ಇಂಗ್ಲೀಷಲ್ಲಿ ಇನ್ ಡೆಪ್ತ್ ಅಂತ ಇದೆ, ಈವನ್ ದ ಡೆಪ್ತ್ ಆಫ್ ಗಾಡ್ ಅಂತ ಇದೆ. ದೇವರ ಬಗ್ಗೆ ಕ್ಲಿಯರಾಗಿ ಡೆಪ್ತಾಗಿ ಕ್ಲೀನಾಗಿ ಗೊತ್ತಾಗುತ್ತೆ ಯಾವಾಗ ನಿಮ್ಮಲ್ಲಿ ಪವಿತ್ರಾತ್ಮ ಇರಬೇಕು. ನಿಮ್ಮಲ್ಲಿ ಪವಿತ್ರಾತ್ಮರು ಜೀವಿಸಬೇಕು ಅಂತಂದರೆ ನೀವೇನು ಮಾಡಬೇಕು ಅಂತ ಹಿಂದಿನ ವಿಡಿಯೋಗಳಲ್ಲಿ ನಾನು ಹೇಳಿದ್ದೇನೆ. ಆ ವಿಡಿಯೋನ ನೋಡಿದೆ ಅಂತಂದರೆ ದಯವಿಟ್ಟು ನೋಡಿ ತಿಳ್ಕೊಳ್ಳಿ. ಯಾಕಂದರೆ ನಿಮ್ಮಲ್ಲಿ ಒಂದು ವಾಕ್ಯ ನೆಲೆಗೊಳ್ಳಬೇಕು, ನಿಮ್ಮಲ್ಲಿ ಇರಬೇಕು, ಆವಾಗ ನಿಮ್ಮಲ್ಲಿ ಪವಿತ್ರಾತ್ಮ ಇರುತ್ತಾರೆ. ಓಕೆನಾ? ನೋಡಿ, ಈ ಒಂದು ವಾಕ್ಯದಲ್ಲಿ 1 ಕೊರಿಂಥಿಯನ್ಸ್ 2nd ಚಾಪ್ಟರ್ 10th ವರ್ಸಲ್ಲಿ 1 ಕೊರಿಂಥ 2ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ನಮಗಾದವರು ಅಂತಂದರೆ ನಾವು ದೇವರ ಮಕ್ಕಳು. ನಮಗಾದವರು ಅಂತಂದರೆ ಅದು ಪಾಯಿಂಟ್ ಮಾಡ್ತಾ ಇರೋದು ದೇವರ ಮಕ್ಕಳನ್ನು. ಓಕೆನಾ? ದೇವರ ಮಕ್ಕಳು. ನಮಗಾದವರು ದೇವರು ತನ್ನ ಆತ್ಮನ ಮೂಲಕ, ಯಾವ ಮೂಲಕ? ತನ್ನ ಆತ್ಮನ ಮೂಲಕ. ತನ್ನ ಅಂದರೆ ಯಾರನ್ನ ಪಾಯಿಂಟ್ ಮಾಡ್ತಾ ಇರೋದು? ದೇವರ ಮೂಲಕ. ದೇವರ ಪವಿತ್ರಾತ್ಮ ಮೂಲಕ ನಮಗೆ ಏನು ಮಾಡ್ತಾ ಇದ್ದಾರೆ? ಅದನ್ನು ಪ್ರಕಟಿಸಿದನು. ಏನನ್ನ ಪ್ರಕಟಿಸಿದನು ಅಂತ ನೀವು ತಿಳ್ಕೊಬೇಕು ಅಂತಂದರೆ 9ನೇ ವಾಕ್ಯವನ್ನು ಅಧ್ಯಯನ ಮಾಡಿ ನಿಮಗೆ ಗೊತ್ತಾಗುತ್ತೆ. ಆ ಆತ್ಮನು ಎಲ್ಲ ವಿಷಯಗಳನ್ನು ನೋಡಿ, ಸರಿಯಾಗಿ ಅಬ್ಸರ್ವ್ ಮಾಡಿ. ಕಿವಿ ಅಂದರೆ ನಿಮ್ಮ ಒಂದು ನೀವು ಅಬ್ಸರ್ವ್ ಮಾಡಿ ಅಂತ, ನಿಮ್ಮ ಒಂದು ನೀವು ಕೇಳುವಂಥದ್ದನ್ನೆಲ್ಲ ನೀವು ಇಲ್ಲಿ ಜ್ಞಾನ ಇಲ್ಲಿ ಇಟ್ಟು ನೀವು ಕೇಳಿ ನಿಮಗೆ ಗೊತ್ತಾಗುತ್ತೆ. ಆ ಆತ್ಮನು ಎಲ್ಲ ವಿಷಯಗಳನ್ನು ದೇವರ ಅಗಾಧವಾದ ವಿಷಯಗಳನ್ನು ಕೂಡ ಪರಿಶೋಧಿಸುವವನಾಗಿದ್ದಾನೆ. ನೋಡಿ, ಎಲ್ಲ ವಿಷಯಗಳ ಬಗ್ಗೆ ಆತನು ನಿಮಗೆ ಪ್ರಕಟಿಸುವವನು ಆತನಾಗಿದ್ದಾನೆ. ನಿಮ್ಮಲ್ಲಿ ಆತನು ಜೀವಿಸಿದರೆ ನಿಮಗೆ ದೇವರ ಬಗ್ಗೆ ಇನ್ ಡೀಟೇಲ್ ಎಲ್ಲ ಗೊತ್ತಾಗುತ್ತೆ. ಆಯಿತಾ? ನಿಮಗೆ ಇನ್ನೂ ನೀವು ಡೀಪಾಗಿ ನೀವು ನಿಮ್ಮ ಒಂದು ಚಿತ್ತ ಇದೆ, ಅದು ಅಂದರೆ ನಿಮಗೆ ತಿಳ್ಕೊಳ್ಬೇಕು ದೇವರ ಬಗ್ಗೆ ಅಂತ ನಿಮಗೆ ಅನಿಸಿದಾಗ ದೇವರ ಆತ್ಮ ನಿಮ್ಮಲ್ಲಿರಬೇಕು ಮೇಯ್ನ್. ಆವಾಗ ನಿಮಗೆ ಡೀಪಾಗಿ ಅದು ಆಟೋಮೆಟಿಕ್ ನಿಮಗೆ ಹೇಗೆ ಒಂದು ಸಿಮ್ ಕಾರ್ಡ್ ನೀವು ತೊಗೊಂಡು ಹೊಸ ಸಿಮ್ಮನ್ನು ನೀವು ಆ್ಯಕ್ಟಿವೇಟ್ ಮಾಡಿಸ್ತೀವೋ, ಆವಾಗ ಒಳಗಡೆ ಅಂದರೆ ಅದಕ್ಕೆ ರೀಚಾರ್ಜ್ ಮಾಡಿಸ್ಬಿಟ್ಟು ಅದನ್ನ ಆ್ಯಕ್ಟಿವೇಟ್ ಮಾಡ್ತೀವಿ. ಹಾಗೆ ಇದು ಕೂಡ ನಮಗೆ ಇದಕ್ಕೆಲ್ಲ ನಾವು ಯಾವುದೇ ರೀತಿ ದುಡ್ಡನ್ನು ಕೊಡಬೇಡ. ನಮ್ಮಲ್ಲಿ ಪವಿತ್ರಾತ್ಮ ಇದ್ದರೆ ಸಾಕು. ಪವಿತ್ರಾತ್ಮ ನಮ್ಮೊಳಗೋದಾಗ, ಅಂದರೆ ವಾಕ್ಯ ನಮ್ಮ ಒಳಗೋದಾಗ ಪವಿತ್ರಾತ್ಮವು ಆ್ಯಕ್ಟಿವೇಟ್ ಆಗ್ತವೆ, ನಮ್ಮೊಳಗಿರುತ್ತವೆ. ಆವಾಗ ನಮಗೆ ಯಾವುದೇ ರೀತಿ ಭಯ ಆಗೋದಿಲ್ಲ, ಯಾವುದೇ ರೀತಿ ಅಂದರೆ ಯಾವುದೇ ರೀತಿ ಭಯ ಆಗಲಿ ಏನು ಇರೋದಿಲ್ಲ. ಭಯ ಹೋಗಿ ಜಯ ಬರುತ್ತೆ ಅಷ್ಟೇ. ಭಯ ಹೋಗಿ ಜಯ ಬರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿ, ದಯವಿಟ್ಟು 9ನೇ ವಾಕ್ಯ ಮತ್ತು 10ನೇ ವಾಕ್ಯ ಎರಡನ್ನು ಒಟ್ಟಾಗಿ ಓದಿ. ಈ ಒಂದು ವಾಕ್ಯ ಏನು ಹೇಳುತ್ತೆ ಅಂತಂದರೆ, ನಿಮ್ಮ ಒಳಗೆ ಅಗಾಧವಾದ ಒಂದು ದೇವರ ಬಗ್ಗೆ ಕ್ಲಿಯರಾಗಿ ಹೇಳಿರ್ತಾರೆ, ಅದು ತಿಳಿಸ್ಕೊಡ್ತಾರೆ ಪವಿತ್ರಾತ್ಮರು. ಆಯಿತಾ? ಈ ಒಂದು ವಾಕ್ಯವನ್ನು ದಯವಿಟ್ಟು ಧ್ಯಾನ ಮಾಡಿ. ನಾವು ಕೈಗಳನ್ನು ಜೋಡಿಸಿ ಕಣ್ಗಳನ್ನು ಮುಚ್ಚಿ ದೇವಂತ ಪ್ರಾರ್ಥಿಸೋಣ. ಪರಲೋಕ ಇಹಲೋಕವನ್ನು ಸೃಷ್ಟಿ ಮಾಡಿದಾತನೇ ಸ್ತೋತ್ರಪ್ಪ ತಂದೆ. ಅಪ್ಪ ತಂದೆ, ಈ ದಿನ ನಮ್ಮನ್ನು ಒಟ್ಟಾಗಿ ನೀವು ಸೇರಿಸಿದ್ದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ ತಂದೆ. ಈ ದಿನ ನಿಮ್ಮ ಒಂದು ವಿಡಿಯೋಗಳನ್ನು ನೋಡ್ತಾ ಇರುವಂಥ ಪ್ರತಿಯೊಬ್ಬರನ್ನು ಮುಟ್ಟಿ ಅವರ ಆತ್ಮಿಕ ಕಣ್ಣುಗಳನ್ನು ನೀವು ತೆರೆಯಿರಿ.
ಮತ್ತು ಅವನ್ನು ಮುಟ್ಟಿ ಆಶೀರ್ವದಿಸಿರಿ. ಅವಾಗ ಅವರಿಗೆ ಒಳ್ಳೆಯ ಶಾಂತಿ, ಸಮಾಧಾನ, ನೆಮ್ಮದಿಯನ್ನು ಕೊಟ್ಟು ಕಾದು ಕಾಪಾಡಿರಿ. ಅವರ ಸುತ್ತಲೂ ನಿಮ್ಮ ದೇವದೂತರ ಕಾವಲಿರಿಸಿರಿ ತಂದೆ. ಅವರ ಎಲ್ಲ ಕೊರತೆಗಳನ್ನು ನೀಗಿಸಿರಿ. ಅವರ ಬೇಡಿಕೆಗಳನ್ನು ನೀವು ಕೇಳಿ ಅದನ್ನು ನಿಮ್ಮ ಒಂದು ಸಮಯಕ್ಕೆ ಅವರು ನಿಮ್ಮ ಕಾಲಕ್ಕೆ ಅದನ್ನು ನೀವು ಅವರಿಗೆ ದಯಪಾಲಿಸಿಕೊಡಿರಿ. ಪ್ರತಿಯೊಬ್ಬರನ್ನು ಮುಟ್ಟಿ ಆಶೀರ್ವದಿಸಿರಿ. ಅವರೆಲ್ಲರನ್ನು ಮುಟ್ಟಿ ಆಶೀರ್ವದಿಸಿರಿ. ಈ ವಿಡಿಯೋ ನೋಡ್ತಾ ಇರುವಂಥ ಪ್ರತಿಯೊಬ್ಬರನ್ನು ಮುಟ್ಟಿ ಆಶೀರ್ವದಿಸಿರಿ. ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಈ ಒಂದು ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇನೆ ತಂದೆಯೇ. ಈ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ. ಆಮೀನ್. ಯೇಸು ಕ್ರಿಸ್ತನ ನಮಗೆ ಕಲಿಸಿಕೊಟ್ಟಂಥ ಪ್ರಾರ್ಥನೆಯನ್ನು ನಾವು ಒಟ್ಟಾಗಿ ಹೇಳೋಣವಾ? ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮವು ಪರಿಶುದ್ಧ ಎಂದು ಎನಿಸಲ್ಪಡಲಿ. ನಿಮ್ಮ ರಾಜ್ಯವು ಬರಲಿ. ನಿಮ್ಮ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ದಯಪಾಲಿಸಿಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಯೊಳಗೆ ಸೇರಿಸಿದಂತೆ ಕೇಳಿಯಿಂದ ತಪ್ಪಿಸಿರಿ. ಏಕೆಂದರೆ ನಿಮ್ಮ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿಮ್ಮದೇ ಸ್ವಾಮಿ. ಆಮೇನ್. ಕೀರ್ತನೆಗಳು 103 ಒಟ್ಟಾಗಿ ಹೇಳುವ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವಾಂಗಗಳ ಹತಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಿಂದೊಂದನ್ನು ಮರೆಯಬೇಡ. ಆಮೇನ್. ನೀವು ಇಲ್ಲಿವರೆಗೂ ನನ್ನೊಂದಿಗಿದ್ದು ಒಂದು ವಾಕ್ಯವನ್ನು ಕೇಳಿ ವಿಡಿಯೋನ ನೋಡಿದ್ದಕ್ಕಾಗಿ ನನಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ನೀವು ಇನ್ನೂ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ. ದಿನ ನಾನು ಹಾಕುವಂಥ ವಿಡಿಯೋಗಳನ್ನು ಪ್ಲೀಸ್ ದೇವರಿಗೆ ಅಂತ ಒಂದು ಸಮಯನ ಕೊಡಿ. ಈ ವಿಡಿಯೋಗೆ ನೀವು ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ. ನಿಮಗೆ ಎಷ್ಟು ಜನಕ್ಕೆ ಆಗುತ್ತೆ ಆ ಜನಕ್ಕೆ ಶೇರ್ ಮಾಡಿ ಅಂತ ನಿಮ್ಮನ್ನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.